ಹಾಯ್ ಹಲೋ ನಮಸ್ಕಾರ. ನಾನು ಮಿಸ್ಟರ್ ನಿಮ್ಮ ಕನ್ನಡಿಗ ದುಬೈಯಿಂದ. ಈ ವಿಡಿಯೋ ಮಾಡೋಕ್ಕೆ ಒಂದು ರೀಸನ್ ಇದೆ. ನನಗೆ ಇತ್ತೀಚೆಗೆ ಒಂದು ಸ್ವಲ್ಪ 1 ವೀಕ್ 2 ವೀಕ್ಸ್ ಹಿಂದ್ಗಡೆಯಿಂದ ಒಂದು ರೀಲ್ಸ್ನ ನನ್ನ ಫಾಲೋವರ್ಸ್ ನನಗೆ ಕಳಿಸ್ಬಿಟ್ಟು, ಅಣ್ಣ ಇದು ಹೌದಾ ನಿಜಾನ, ಇವ್ರು ಹೇಳ್ತಾ ಇರೋದು ಈ ರೀಲ್ಸಲ್ಲಿ ಈ ಥರ ಹೇಳಿದ್ದಾರೆ ನಿಜಾನ ಅಂತ ಕೇಳ್ತಾ ಇದ್ರಿ. ಆ ರೀಲ್ಸ್ ನೀವು ನೋಡಿರ್ಬೋದು. ಲೈಕ್ ಫ್ರೀಯಾಗಿ ವೀಸಾ ಕೊಡ್ತೀವಿ, ನೀವು ಕರ್ನಾಟಕದವ್ರು ಆಗಿದ್ರೆ ಇಬ್ಬರಿಗೆ ನಾನು ಫಾಲೋ ಮಾಡ್ಕೊಂಡಿರಬೇಕು, ಫ್ರೀಯಾಗಿ ವೀಸಾ ಕೊಡ್ತೀನಿ, ಕೆಲಸ ಕೊಡ್ತೀನಿ ಅಂತ ಹೇಳಿರೋ ರೀಲ್ಸ್ ಅದು. ಬೇಸಿಕ್ಲಿ ಈ ವಿಡಿಯೋ ಅವ್ರು ಮಾಡಿರೋದು ಐ ಥಿಂಕ್ ಫಾಲೋವರ್ಸ್ನ ಗೇನ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು. ಅದಕ್ಕೆ ತುಂಬಾ ವ್ಯೂಸ್ ಬಂದಿತ್ತು, ಹಾಗೆ ಅವ್ರ ಫಾಲೋವರ್ಸ್ ಕೂಡ ಜಾಸ್ತಿ ಆಗಿರ್ಬೋದು. ಅದು ನಮ್ಗೆ ಬೇಡದಿರೋ ವಿಷಯ. ಅದು ಪರ್ಟಿಕ್ಯುಲರ್ ಆಗಿ ಬಂದ್ಬಿಟ್ಟು ಅವ್ರು ಮೆನ್ಷನ್ ಮಾಡಿರೋದು ಡೆಲಿವರಿ ಬಾಯ್ಸ್ ಜಾಬ್ ಅಂತ. ಇಲ್ಲಿ ಡೆಲಿವರಿ ಬಾಯ್ಸ್ ಜಾಬ್ಗಳಿಗೆ ಫ್ರೀಯಾಗಿ ವೀಸಾ ಯಾರು ಕೂಡ ಕೊಡಲ್ಲ. ನನಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ಸ್ಟಡಿ ಮಾಡಿ, ಹಾಗೆ ನಮ್ಮದೇ ಪ್ರೀವಿಯಸ್ ಕಂಪ್ನಿ ಇರೋದ್ರಿಂದ 3 ಇಯರ್ಸ್ ಬ್ಯಾಕಲ್ಲಿ ನಮಗೆ ಚೆನ್ನಾಗೇ ಗೊತ್ತು, ಯಾವುದೇ ಎಂಪ್ಲಾಯೀಸ್ಗೆ ಫ್ರೀಯಾಗಿ ವೀಸಾ ಕೊಡಲ್ಲ. ನೀವು ಬೈಕ್ ಡೆಲಿವರಿ ಬಾಯ್ಸ್ ಜಾಬ್ ಮಾಡ್ತೀರಿ ಅಂತ ಹೇಳಿದ್ರೆ ಒಂದು ಫ್ರೀಯಾಗಿ ವೀಸಾ ಕೊಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂತ ಹೇಳಿದ್ರೆ, ಇನ್ನೊಂದು ಫ್ರೀ ವೀಸಾ ಅಂತ ಹೇಳಿದರೆ ಜಾಬ್ ಕೊಡ್ತಾರೆ. ಅದಾದಮೇಲೆ ಎವ್ರಿ ಮಂತ್ ನಿಮ್ಮ ಸ್ಯಾಲ್ರಿಯಲ್ಲಿ, ಫಾರ್ ಎಕ್ಸಾಂಪಲ್ ಒಂದು 3,500 ದರಮ್ ಸ್ಯಾಲ್ರಿ ಅಂತ ಇದ್ದರೆ ಅದರಿಂದ 500 ದರಮ್ನ ಎವ್ರಿ ಮಂತ್ ಕಟ್ ಮಾಡ್ಕೊಳ್ತಾರೆ, ಕಂಪ್ನಿ ಕಡೆಯಿಂದ ಕಟ್ ಮಾಡ್ತಾರೆ. ಸೊ ಫ್ರೀ ವೀಸಾ ನಾನು ಫಾಲೋ ಮಾಡ್ಕೊಂಡವ್ರಿಗೆ ಮಾತ್ರ ಫ್ರೀ ವೀಸಾ ಕೊಡ್ತೀವಿ ಹಂಗೆ ಹಿಂಗೆ, ಇದೆಲ್ಲ ಸುಳ್ಳು ಗುರು. ಯಾಕೆ ಫ್ರೀ ವೀಸಾ ಕೊಡೋದ್ರೆ ನಮ್ಮ ಕರ್ನಾಟಕದವ್ರಿಗೆ ಹೀಗೆ ನಾರ್ಮಲ್ ಆಗೇ ಕೊಡ್ಬೋದು. ನಿಮ್ಮ ಅಕೌಂಟ್ನ ಫಾಲೋ ಮಾಡ್ಕೊಂಡಿದ್ರೆ ಮಾತ್ರ ಕೊಡಬೇಕಂತ ಏನು ಸಹ ಇಲ್ಲ.